ನೋಡಿ ದಾರಿಯಲ್ಲೇ ಒಂದು ವಾಟರ್ ಫಾಲ್ ಕೂಡ ಇದೆಯಂತೆ. ನೋಡೋಣ ಜಲಪಾತ ಹೆಂಗಿದೆ ಅಂತ. ಬನ್ನಿ. ಇಲ್ಲೇ ಬಂದ್ಬಿಟ್ವಿ, ವಾಟರ್ ಫಾಲ್ ಹತ್ರನೇ ಬರೆದಿದ್ದೀವಿ ನೋಡಿ, ದೂರದಿಂದ ಕಾಣ್ತಾ ಇದೆ. ಇನ್ನು ಹತ್ರ ಹೋಗಿ ನೋಡೋಣ ಇವಾಗ. ಗಳಿಗೆ ತುಂಬ ಫೇಮಸ್ ಸ್ಪಾಟ್ ಈ ಕ್ಯಾಟ್ ವಿಲೇಜ್. ಸುಮಾರು 19ನೇ ಶತಮಾನದಲ್ಲಿ ಸ್ಥಾಪನೆಯಾದ ಹಳ್ಳಿಗಳಲ್ಲಿ ಒಂದು. ಇಲ್ಲಿ ಮುಖ್ಯವಾಗಿ ಬ್ಲ್ಯಾಕ್ ಮಾಂಗ್ ಸಮುದಾಯದ ಜನರು ವಾಸಿಸುತ್ತಾರೆ. ಹಳೆಯ ಕಾಲದಲ್ಲಿ ಈ ಜನರು ಬೆಟ್ಟಗಳ ಮಧ್ಯೆ ಕೃಷಿ ಮಾಡುತ್ತಾ ಸರಳ ಜೀವನವನ್ನು ನಡೆಸುತ್ತಿದ್ದರು. ಇಲ್ಲಿನ ರೈಸ್ ಟೆರೆಸ್ಗಳು ಮತ್ತು ಕೃಷಿ ಪದ್ಧತಿಗಳು ಪೀಳಿಗೆಯಿಂದ ಪೀಳಿಗೆಗೆ ಬಂದಿರುವವು. ಫ್ರೆಂಚ್ ಕೊಲೋನಿಯಲ್ ಸಮಯದಲ್ಲಿ ಸಾಪಾ ಪ್ರದೇಶವನ್ನು ರೆಸಾರ್ಟ್ ಟೌನ್ ಆಗಿ ಅಭಿವೃದ್ಧಿಪಡಿಸಿದಾಗ ಈ ಕ್ಯಾಟ್ ವಿಲೇಜ್ ಕೂಡ ಹೊರಗಿನ ಜನರಿಗೆ ಪರಿಚಯವಾಯಿತು. ನೋಡ್ಗಳು ವಯಸ್ಸಾದವ್ರು ಹೇಗಿದ್ದಾರೆ, ಎಲ್ಲ ಟ್ರೆಡಿಷ್ನಲ್ ಡ್ರೆಸ್ ಹಾಕೊಂಡಿದ್ದಾರೆ. ಇಲ್ಲಿ ಮೋ ಪೀಪಲ್ ಅದೇ ಟ್ರೈಬಲ್ ಡ್ರೆಸ್ ಹಾಕೊಂಡಿದ್ದಾರೆ. ಎಲ್ಲ ಕಡೆನೂ ಮಾಡ್ತಾರೆ. ಮಗು ನೋಡಿ, ಒಂಥರ ಚೆನ್ನಾಗಿದೆ ಗುರು. ಇಲ್ಲಿ ತಣ್ಣು ಗಾಳಿ ಬೀಸುತ್ತೆ. ಅಕ್ಕಪಕ್ಕದಲ್ಲಿ ನೋಡಿ, ಅಲ್ಲಿ ಫಾಲ್ಸ್ ಬೀಳ್ತಾ ಇದೆ ದೂರದಲ್ಲಿ, ಹಿಂದೆ ಕೂಡ ಫಾಲ್ಸ್ ಬೀಳ್ತಾ ಇದೆ. ಸೊ ಒಂಥರ ಚೆನ್ನಾಗಿದೆ, ಕೂಲಾಗಿದೆ.